ಬೋಧಿಸುತ್ತ ಜನರ ಬೇರಾಮತಿ ಕೆಡಿಸಿರುವ ಸಾವಿರ ಗುಣಿಗೆ ಮಣಿಯುವೆನು, ಸಾವಿರ ಗುಣಿಗೆ ಮಣಿಯುವೆನು. ನಿಜವನ್ನರಿಗಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜದೊಳ್ಳ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾರಿ ಸುಂದರನಾಗಿ ಕೈದ ಶ್ರೀ ಜಡಿಸಿದ್ದ ಸಿದ್ಧರೂಢರಿಗೆ ನಂದನಪ್ಪೆ, ಸಿದ್ಧರೂಢರಿಗೆ ನಂದನಪ್ಪೆ. ಬಾಳ ಬಲವೇ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಹೋಗುತ್ತಲಿರುವರೆ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಸುರುವ ಗಜ್ಜನೆ ಬಾಳ ಕೇಳಿದ ಬಳಿಕ ಮೂಲವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಅನಂತ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಯಿನಿ ಆತ್ಮ ಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರುವೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 7ನೇ ಅಧ್ಯಾಯದ 8ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ 7ನೇ ಶ್ಲೋಕದಲ್ಲಿ ಧನಂಜಯ ಅಂತ ಯಾರಿಗೆ ಹೇಳಬೇಕು, ಯಾರಿಗೆ ಹೇಳಬಾರದು, ಈ ಧನ ಜಯಿಸಿದರೂ ಕೂಡ ಅದು ಒಂದು ದೇಹಕ್ಕೆ ಸೀಮಿತ ವಿನಃ ನಿನ್ನದೆಂಬುದು ಜ್ಞಾನರತ್ನ ನೋಡ. ಅಂಥ ಸಾಕೆನಿಸದ ಸವಿಯದ ಜೋಕೆಗುಂದದ ಮತ್ತೊಂದು ಬೇಕರಿಸದ ಆ ಒಂದು ಜ್ಞಾನ ಏನಾದಲ್ಲ ಆ ಸುಖ, ಅದನ್ನ ಯಾರು ಪಡೆದಾರ ಅವರು ಜ್ಞಾನ ಜಯಶೀಲಿ ಅಂತ, ಅವರು ಜ್ಞಾನವನ್ನು ಗೆದ್ದವರು. ಇದು ಶಾಶ್ವತವಾದದ್ದು, ಒಂದು ಜನ್ಮಕ್ಕಲ್ಲ ಇದು. ಹಾಗೆ ಹೇಳಿ ಮಣಿಗಣ ಸೂತ್ರ ಇವಹ ಅಂತ ಒಂದು ದೃಷ್ಟಾಂತವನ್ನು ಕೊಟ್ಟರು. ಅದೇ ಪ್ರಕಾರವಾಗಿ ಈ ಶ್ಲೋಕದಲ್ಲಿ ವಿಸ್ತಾರವಾಗಿ ಅದನ್ನೇ
ರಸಃ ಅಹಂ ಅಪ್ಸ ಕೌಂತೆಯ ಪ್ರಭಾ ಅಸ್ಮಿ ಶಶಿ ಸೂರ್ಯಯೋ ಪ್ರಣವ ಸರ್ವವೇದೇಶು ಶಬ್ದ ಖೇ ಪೌರುಷಂ ಋಷೋ ಅಂತ ಈ ಶ್ಲೋಕದಲ್ಲಿ ಹೇ ಅರ್ಜುನ, ನೀರು ಅಂತ ಕನ್ನಡದಲ್ಲಿ ಅಪ್ಪು ಅಂದ್ರೆ ನೀರು ಅಂತ ಅರ್ಥ. ನೀರಿನಲ್ಲಿ ಅಹಂ ಅಂದ್ರೆ ನಾನು, ಅದೇನದ ರಸ ಅದಿಲ್ಲ ನೀರಿನಲ್ಲಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ನೀರಿನಲ್ಲಿ ರಸವು, ಚಂದ್ರ ಮತ್ತು ಸೂರ್ಯರಲ್ಲಿ ಪ್ರಕಾಶವು ಹೇಗಿದೆಯೋ, ನೀರು ಯಾವುದೇ ಇರಲಿ, ಉಪ್ಪು ನೀರೇ ಇರಲಿ, ಸಿಹಿ ನೀರೇ ಇರಲಿ, ಒಗರ ಆಗಿರಲಿ, ಯಾವುದೇ ನೀರು ಇದೆ ಅಂದರೆ ನೀರಿನಲ್ಲಿ ರಸ ಇರ್ತದೆ. ರಸ ಇಲ್ಲದ ನೀರು ಇರಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಚಂದ್ರ ಸೂರ್ಯರ, ಚಂದ್ರನಲ್ಲಿಯೂ ಪ್ರಕಾಶ ಅದ, ಸೂರ್ಯನಲ್ಲಿಯೂ ಪ್ರಕಾಶ. ಪ್ರಕಾಶ ಇಲ್ಲದ ಚಂದ್ರ ಸೂರ್ಯರು ಇರಲಿಕ್ಕೆ ಬರೋದಿಲ್ಲ. ರಸ ಇಲ್ಲದೆ ನೀರು ಇರಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಎಲ್ಲ ವೇದಗಳಲ್ಲಿ, ಋಗ್ವೇದ, ಯಜುರ್ವೇದ, ಸಾಮ, ಅಥರ್ಣ ವೇದ ಅನ್ನುವಂಥ 4 ವೇದಗಳಲ್ಲಿ ಓಂಕಾರವು ಆಕಾಶದಲ್ಲಿ ಶಬ್ದವು ಮತ್ತು ಪುರುಷರಲ್ಲಿ ಪುರುಷತ್ವವು ಆಗಿದ್ದೇನೆ ಎಂದರು. ಎಲ್ಲ ವೇದಗಳಲ್ಲಿ ನಾನೇ ಇದ್ದೇನೆ. ಮತ್ತು ಅವನಿಲ್ಲ ನಾವಿವೇನು, ಅದಕ್ಕೆ ಹೇಳ್ತಾರೆ ಎಲ್ಲ ವೇದಗಳಲ್ಲಿ, ಎಲ್ಲ ವೇದದ ಸಾರಗಳಲ್ಲಿ, ಎಲ್ಲ ವೇದದ ವಿಷಯಗಳಲ್ಲಿ ನಾನೇ ತುಂಬಿದ್ದೇನೆ. ಆ ಕಾರಣ ಜ್ಞಾನ ವಿಜ್ಞಾನ ಯೋಗ ಅಂದರೆ ಸಪ್ತಮೋ ಅಧ್ಯಾಯ, ಈ 7ನೇ ಅಧ್ಯಾಯದ ಗೀತೆಯಲ್ಲಿ ಏನು ಹೇಳಿಕೊಂಡರ ಮಹಾತ್ಮರು ಭಗವಂತ ಅರ್ಜುನನೇ ಅಂದರೆ ಅಖಂಡ ಸ್ವರೂಪವನ್ನು ಬೋಧಿಸುವುದೇ ಅವರ ಉದ್ದೇಶ. ಇದು ಖಂಡಿತವಾಗಿಲ್ಲ, ಅಖಂಡ ಅಂದ್ರೆ ಅರ್ಥಾತ್ ಇಲ್ಲಿ ಸರ್ವಾತ್ಮಕ ಬೋಧೆಯನ್ನ ಭಗವಂತ ಅರ್ಜುನನಿಗೆ ಹೇಳುತ್ತಾನೆ ಅಂತ ನಾವು ತಿಳ್ಕೋಬೇಕು. ನೇತಾತ್ಮಕ ಬೋಧೆ ಅಲ್ಲ. ನೇತಾತ್ಮಕ ಬೋಧೆಯಲ್ಲಿ ನೇತಿ ಇದು ನೀನಲ್ಲ, ಇದು ನೀನಲ್ಲ, ಇದು ನೀನಲ್ಲ ಅಂದ್ರೆ ಅಲ್ಲದ ವಸ್ತುಗಳು ಕೆಲವು ಅವಂತ ಅರ್ಥ ಆಯ್ತಲ್ಲಿ. ಸರ್ವಾತ್ಮಕ ಬೋಧೆಯಲ್ಲಿ ಎಲ್ಲವೂ ನೀನೇ. ಹಾಗಾಗಿ ಈ ಜ್ಞಾನವನ್ನು ಪಡೆದರೆ ಎಲ್ಲರೂ ಪರಮಾತ್ಮ ಸ್ವರೂಪರೇ ಆಗುತ್ತಾರೆ. ಈ ಜ್ಞಾನ ಪಡೆಯಲಾರದೆ ನಾವು ಭೇದಾತ್ಮಕ ಸ್ವರೂಪರಾಗಿವಿ. ಭೇದ ಅದಲ್ಲ. ಎಲ್ಲಿ ಭೇದ? ನಮ್ಮಲ್ಲಿರ್ತಕ್ಕಂಥ ಭೇದವನ್ನು ನಾವು ವಿಚಾರ ಮಾಡೋದು ತಪ್ಪು. ಮೂಲ ಪಂಚಭೇದಗಳು, ಜೀವ ಶಿವರ ಭೇದ, ಜೀವ ಜಗತ್ತಿನ ಭೇದ, ಜಗಜೀವನ ಭೇದ, ಇವೆಲ್ಲ ಭೇದ ಯಾಕಾದವು ಅಂದ್ರೆ ನಮ್ಮ ಸ್ವರೂಪವನ್ನು ನಾವು ತಿಳಿಯದೇ ಇದ್ದ ಕಾರಣ ದೇವರು ದೊಡ್ಡವರು, ನಾವು ಸಣ್ಣವರು, ಪರಮಾತ್ಮ ಸುಖಿ, ಜೀವಾತ್ಮ ದುಃಖಿ ಅಂತ ನಮಗೆ ಭೇದ ಆಗಿದ್ದಿಲ್ಲ. ಹಾಗೆ ಇಂಥ ಭಗವತ್ ಪ್ರಾಪ್ತಿ ಮನುಷ್ಯನಿಗೆ ಏನು ಆಗಬೇಕಾಗಿದೆ? ಅವನು ತಪಸ್ವಿ ಇರಲಿ, ಯೋಗ ಪುರುಷನೇ ಇರಲಿ, ಯಜ್ಞ ಪುರುಷನೇ ಇರಲಿ, ಆತ ಏನಾದರೂ ಸಾಧನೆಯನ್ನು ಮಾಡಲಿ. ಆದರೆ ಇಂಥ ಭಗವತ್ ಪ್ರಾಪ್ತಿ ಹಿಂದೆ ಹೇಳಿದ್ರಲ್ಲ, ಎಲ್ಲೆಲ್ಲಿ ನೋಡ ನೀನೇ ದೇವ, ಅಂಥ ಭಗವತ್ ಪ್ರಾಪ್ತಿ ಮಾನವ ಜನ್ಮಕ್ಕೆ ಗಮ್ಯಸ್ಥಾನ. ಅಂದರೆ ಮಾನವನಾಗಿ ಮಹಾದೇವನಾಗುವುದೇ ಗಮ್ಯಸ್ಥಾನ. ಆ ಮಾನವನಾಗಿ ಮಹಾದೇವನಾದ ಮೇಲೆ ಇನ್ನೊಂದು ಸ್ಥಾನ ಪಡೀಲಿಕ್ಕೆ ಅಲ್ಲಿ ಯಾವ ಅವಕಾಶ ಇಲ್ಲ. ಯಾಕಂದ್ರೆ ಅದು ಪರಿಪೂರ್ಣ. ನೀನು ಪರಿಪೂರ್ಣ ಆಗ್ತಿದ್ದಿ,
ಅದಕ್ಕಿಂತ ದೊಡ್ಡದು ಪಡೆಯುವಂಥದ್ದು ಜಗತ್ತಿನಲ್ಲಿ 14 ಲೋಕದಲ್ಲಿ ಏನೂ ಇಲ್ಲ. ಆ ಕಾರಣದಿಂದ ಇಲ್ಲಿ ಸ್ಥೂಲ ದೃಷ್ಟಿಯುಳ್ಳ ಕೆಲವರು ಭಗವತ್ ಪ್ರಾಪ್ತಿ ಮಾಡಿಕೊಳ್ಳುವುದರಿಂದ ಪ್ರಪಂಚ ಸುಖಗಳು ದೂರವಾಗುತ್ತವೆ ಎಂದು ಅಭಿಪ್ರಾಯ ಪಡ್ತಾರೆ. ಸಾಮಾನ್ಯ ವಿಚಾರ ಅಂತ. ಯಾಕಂದ್ರೆ ಈ ದೃಷ್ಟಿಯುಳ್ಳ ಕೆಲವರು ಭಗವತ್ ಪ್ರಾಪ್ತಿ ಮಾಡಿಕೊಂಡರೆ ಅದಕ್ಕಾಗಿ ಜಗತ್ತಿನಲ್ಲಿ ಯಾವ ತಂದೆ ತಾಯಿಗಳು ಕೂಡ ಈಗಿನ ಕಾಲದಲ್ಲಿ ವಿಚಾರ ಮಾಡಿ ನೋಡ್ರಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲೇ ಇದ್ದು ಅದೇ ಶ್ರೇಷ್ಠ ಅಂತ ತಿಳಿದಿದ್ರು ಕೂಡ ನಮ್ಮ ಮಕ್ಕಳು ಇಂಥ ಒಂದು ಜ್ಞಾನವನ್ನು ಪಡೆದುಕೊಂಡು ಅವರು ಸಂತನಾಗಲಿ ಶಾಂತನಾಗಲಿ ಸುಖಿಯಾಗಲಿ ಅಂತ ಯಾವ ತಂದೆ ತಾಯಿ ವಿಚಾರ ಮಾಡಂಗಿಲ್ಲ. ಒಬ್ಬ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ವಕೀಲನಾಗಲಿ, ವಿಜ್ಞಾನಿ ಆಗಲಿ, IPS ಆಗಲಿ, IAS ಆಗಲಿ, ಮಗಳಂತೀವಲ್ಲ. ಆದರೆ ಅವ್ರಿಗೇನಂದ್ರೆ ಈ ಕಡೆ ಹೋದರೆ ಜಗತ್ತಿನ ಸರ್ವ ಸುಖಗಳೇನವ ಆ ಮಕ್ಕಳಿಗೆ ತಪ್ಪಿ ಹೋಗ್ತವಂತ ಒಂದು ಭಾವನೆ. ಆ ಮಕ್ಕಳಿಗೆ ಈ ಕಡೆ ಬಂದ್ರೆ ಸುಖದಿಂದ ದೂರ ಆಗ್ತಾವ, ಅವು ಸುಖದಿಂದ ದೂರ ಆಗ್ತಾವಂತ ತಿಳ್ಕೊಂಡಾರೆ. ಯಾಕಂದ್ರೆ ಅಲ್ಪ ದೃಷ್ಟಿ ಇಲ್ಲ, ವಿಷಯಾದಿಗಳಲ್ಲಿ ಸುಖ ಅದ. ಆ ಸುಖವನ್ನ ಮಕ್ಕಳು ಅನುಭವಿಸಲಿ, ಭೋಗಿಸಲಿ ಅನ್ನುವಂಥ ವಿಚಾರ ಅದ. ಆದ್ರೆ ಮಹಾತ್ಮರಿಗೇನದ, ಸುಖ ಎಲ್ಲಿ ಅದ? ಈ ಕಡೆ ಹೋದ್ರೆ ಸುಖ ಅದಂತ ಇವ್ರಿಗೆ ಗೊತ್ತದ. ಆ ಕಾರಣದಿಂದ ಅಭಿಪ್ರಾಯ ಪಟ್ಟರು ಕೂಡ ಅದು ಸರಿಯಾದ ತಿಳುವಳಿಕೆ ಅಲ್ಲ, ಇದು ತಪ್ಪು ಭಾವನೆ. ಯಾಕ ಅಂತ ವಿಚಾರ ಮಾಡಿದರೆ ಮುಂದೆ ಇದೇ ಭಗವದ್ಗೀತೆಯಲ್ಲಿ ಕೃಷ್ಣ ಭೋಗಿ ಸುಖಸ್ಥಾಗಿ ರೂಪೋಜನಕ ರಾಘವ ಅಂದ. ನಾವೆಂತ ಕೇಳಿದ್ರೆ ಈ ಕಡೆ ಹೋದ್ರೆ ಆತ್ಮಜ್ಞಾನಿಗಳಾದರೆ ಅವರು ಸುಖದಿಂದ ವಂಚಿತರಾಗ್ತಾರ. ಈ ಸುಖ ಅವರು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಭಾವ ನಮ್ಮಲ್ಲಿದ್ದರೂ ಕೂಡ ತಪ್ಪು ಭಾವನೆ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಜನಕ ಮಹಾರಾಜ, ರಾಮಚಂದ್ರ, ವಶಿಷ್ಠ ಮಹರ್ಷಿಗಳು, ಸುಖಮುನಿ ಎಂಥೆಂಥವರು ಕೂಡ ಪ್ರಪಂಚದಲ್ಲೇ ಎಲ್ಲ ವಿಷಯಗಳ ಮಧ್ಯದಲ್ಲಿ ಭೋಗಿಸಿ ಪರಮಾನಂದವನ್ನು ಪ್ರಾಪ್ತಿ ಮಾಡಿಕೊಂಡ್ರಲ್ಲ. ಅಂದ್ರೆ ಹಿಂದಿನ ಜನ್ಮದ ತೀವ್ರತೆ ಹೇಗಿದೆ ಹಾಗೆ ಪ್ರಾರಬ್ಧ ಕರ್ಮ ಅವರನ್ನು ಕರ್ಕೊಂಡು ಹೋಗ್ತಾರೆ. ಯೋಗಿಯಾಗಿ ಸುಖ ಅನುಭವಿಸೋನು ಒಬ್ಬನಾನ, ಭೋಗದಲ್ಲಿದ್ದು ಸುಖವನ್ನು ಅನುಭವಿಸೋನು ಒಬ್ಬನಾನ, ತ್ಯಾಗಿಯಾಗಿ ಸುಖವನ್ನು ಅನುಭವಿಸೋನು ಒಬ್ಬನಾನ ಅಂದಾಗ ಅದು ತಪ್ಪು ಭಾವನೆ ಅಂತ. ಇಷ್ಟೆಲ್ಲ ಮಧ್ಯದಲ್ಲಿ ಇದ್ದು ಅಂತ ಭಗವತ್ ಪ್ರಾಪ್ತಿಯನ್ನು ಮಾಡಿಕೊಂಡ್ರು ನೋಡು ಮಹಾತ್ಮರು. ಆ ಕಾರಣದಿಂದ ಯಾಕಂದ್ರೆ 100ರಲ್ಲಿ 10 ಅಂತರ್ಭೂತವಾಗಿರುವಂತೆ ಬಹಳ ಸಲ ಹೇಳ್ತೀವಲ್ಲ, ಪರಮಾತ್ಮನ ಆನಂದದಲ್ಲಿ ಸರ್ವ ಆನಂದಗಳು ಅಂತರ್ಭೂತವಾಗಿರುತ್ತವೆ. ಅನುಭವದಿಂದ ನೋಡು ಮನುಷ್ಯ, ಆವುದು ಬಹುಪಾಡು ಅಂತ. ಉದಾಹರಣೆ, ಈ ಭಗವತ್ ಪ್ರಾಪ್ತಿ ಅನ್ನುವಂಥದ್ದು ಮಾಡಿಕೊಂಡ್ರೆ ಅದು ನೋಡಲಿಕ್ಕೆ ಬರೇ ಒಂದು 1000 ರೂಪಾಯಿ ನೋಟ್ ಅದಂತ ತಿಳ್ಕೊ. ಆ 1000 ನೋಟನ್ನ ನೀನು ಪಡ್ಕೊಂಡಿ ಅಂದ್ರೆ ಅದರಲ್ಲಿ 50 ರೂಪಾಯಿಯ 20 ನೋಟುಗಳಾವ. 20 ರೂಪಾಯಿ ಒಳಗೆ 50 ರೂಪಾಯಿ, 20 ರೂಪಾಯಿ, 10 ರೂಪಾಯಿದು ಆವ, 5 ರೂಪಾಯಿ ಯಾವ, 1 ರೂಪಾಯಿದು ಕೂಡ ಅವ. ಇಲ್ಲೇನದ್ರಾಗ
1, 2, 10, 20 ಪಡೆಯೋದಕ್ಕಿಂತ 1,000 ಪಡೆದಾಗ ಇಷ್ಟೆಲ್ಲ ವಸ್ತುಗಳು ಅದ್ರಾಗ ಸೇರಿ ಅವನು ಅಥವಾ ಇಲ್ಲದೆ ಬರೀ 1,000 ಆಗಿದ್ದು, ಇವೆಲ್ಲ ಸೇರಿ 1,000 ಆಗ್ಯಾವ. ಅದರಂತೆ ಜಗತ್ತಿನ ಸರ್ವ ಸುಖಗಳು ಸೇರಿ ಆ ಭಗವತ್ ಪ್ರಾಪ್ತಿ ಮಾಡಿಕೊಂಡರೆ ಅದರಲ್ಲಿ ಎಲ್ಲ ಸುಖಗಳಾವ ನೋಡ್ರಿ, ಎಲ್ಲ ಸುಖಗಳು. ಹಾಗಾಗಿ ಆ ಮೋಕ್ಷ ಸುಖ ಯಾರಿಗೆ ಪ್ರಾಪ್ತಿ ಆಗ್ತದ ಅವರಿಗೆ ಎಲ್ಲ ಸುಖವೂ ಪ್ರಾಪ್ತಿಯಾದಂತೆ. ಅವ್ರಿಗೇನ್ರಿ ಅಂತೀವಿ ನಾವು, ಅವ್ರಿಗೇನ್ರಿ ಅಂದ್ರೆ ಅವರಲ್ಲಿ ಎಲ್ಲ ಸುಖ ಆದಂತ. ಇದು ಯಾರಿಗೆ ಜ್ಞಾನ ದೃಷ್ಟಿ ಉಳ್ಳವರಿಗೆ ಅನುಕೂಲ ಆಗ್ತದ, ಅವ್ರಿಗೆ ಮಾತ್ರ ಅರ್ಥ ಆಗ್ತದ. ಯಾಕಂದ್ರೆ ಒಂದು ಹಣ್ಣು ಆದಂತ ತಿಳ್ಕೊಳ್ರಿ, ಹಣ್ಣು ಬಹಳ ರುಚಿ ಆದಂತನೂ ಅನ್ಕೋರಿ. ಹಣ್ಣನ್ನು ಕೊಡುವ ಮಾವಿನ ಮರವನ್ನ ನಾವು ಬೆಳೆಸಿದರೆ ಮಾತ್ರ ಬಯಸಿದ ಹಣ್ಣು ತಿಂತೀವಿ ನಾವು, ಇಲ್ಲವ ಸಾಧ್ಯ ಇಲ್ಲ. ಚಲೋ ಹಣ್ಣು ಎಲ್ಲಿನ ತಿಂದಿದ್ದೀವಿ, ಇದು ಬಹಳ ರುಚಿ ಆದಂದಾಗ ಅದರ ಬೀಜಗಳನ್ನು ತರಬೇಕು, ಭೂಮಿಯಲ್ಲಿ ಹಾಕಬೇಕು, ಬೆಳೆಸಬೇಕು, ಫಲ ಬರುತ್ತನ ಕಾಯಬೇಕು, ಆವಾಗ ಹಣ್ಣನ್ನು ತಿನ್ನಬೇಕು ನೋಡ್ರಿ. ಆದರೆ ಇವನು ಯಾವ ಕಾರಣಕ್ಕಾಗಿ ಆ ಮರವನ್ನು ತಂದು ಹಾಕಿವಿ, ಒಂದೇ ಒಂದು ಉದ್ದೇಶ, ಆ ಹಣ್ಣಿನ ಫಲದ ರುಚಿಯನ್ನು ಅನುಭವಿಸಬೇಕು ಅಂತ ದೃಷ್ಟಿ. ಆದರೆ ನಮಗೆ ಕೆಲವು ಇನ್ನಿತರ ಲಾಭಗಳು ಅದ್ರಾಗಿರ್ತಾವ, ಬೇರೆ ಲಾಭಗಳಾವ. ನಮ್ಮ ನೇರ ಹಣ್ಣಿನ ಲಾಭ ಅಷ್ಟೇ ಕಾಣಿಸ್ತದೆ ನೋಡ್ರಿ. ಬೇರೆ ಲಾಭ ಏನಂದ್ರೆ ಆ ಮರದಿಂದ ಇತರ ಸುಖಗಳು ಭೋಗಿಸಬಹುದು. ವಿಚಾರ ಮಾಡಿದಾಗ ಆ ಮರದ ನೆರಳಿನಲ್ಲಿ ಆನಂದವನ್ನು ಅನುಭವಿಸೋದು ಮತ್ತು ಅದರ ಎಲೆಗಳನ್ನು ತಳಿರು ತೋರಣಗಳಿಗೆ ಉಪಯೋಗ ಮಾಡಿ ಸಂಭ್ರಮಿಸುವುದು, ಒಣಗಿದಾಗ ಅಡಿಗೆ ಮಾಡಲಿಕ್ಕೆ ಸೌದೆಯನ್ನಾಗಿಯೂ ಮಾಡಬಹುದು. ಹೀಗೆ ಆ ಒಂದು ಮರದಿಂದ ಅನಂತ ಆನಂದಗಳನ್ನು ಹೇಗೆ ದೊರೀತವ, ಅದೇ ಪ್ರಕಾರವಾಗಿ ಆ ಮೋಕ್ಷದ ಆನಂದದಲ್ಲಿ ಎಲ್ಲ ಸುಖಗಳು ಕೂಡ ನಮಗೆ ಪ್ರಾಪ್ತಿ ಆಗ್ತಾವ. ಯಾಕ್ರಿ ಅಂದ್ರೆ ವಾಸುದೇವ ಸರ್ವಮಿತಿ ಅಂತ ಒಂದು ವಾಕ್ಯದಲ್ಲಿ ಪೂರ್ಣಮದಂ ಪೂರ್ಣಮಿದಂ ಎಂಬ ಸಿದ್ಧಾವಸ್ಥೆಯು ಉಂಟಾಗುವವರೆಗೆ ಸರ್ವ ಪದಾರ್ಥಗಳಲ್ಲಿ ಈಶ್ವರನ ಉಪಾಸನೆಯನ್ನ ಮಾಡಬೇಕು. ಎಲ್ಲಿವನು ಮಾಡಬೇಕು? ಅಲ್ಲಿ ಹೋಗಿ ದೃಢಾಪರೋಕ್ಷ ಆಗುವವರೆಗೂ ಈಶ್ವರ ಉಪಾಸನೆಯನ್ನ ಭಕ್ತಿಯನ್ನ ಮಾಡಬೇಕು. ಮೇಲೆ ತೋರಿಸಿದ ತಾಮ್ರದ ಪಾತ್ರೆಯ ಉದಾಹರಣೆಯನ್ನ ಮತ್ತಷ್ಟು ವಿಸ್ತಾರವಾಗಿ ನೋಡೋಣಂತ ಮಹಾತ್ಮರು ಮತ್ತೊಂದು ದೃಷ್ಟಾಂತ ಹೇಳ್ತಾರೆ. ಒಬ್ಬ ದರಿದ್ರನ ಮನೆಯಲ್ಲಿ, ಬಡವನ ಮನೆಯಲ್ಲಿ ಒಂದು ತಾಮ್ರದ ಪಾತ್ರೆ ಇತ್ತು. ಅದು ತಾಮ್ರದ್ದು. ಅಡಿಗೆ ಮಾಡಲು ಇದರ ವಿನಃ ಬೇರೆ ಪಾತ್ರೆಗಳು ಆ ಮನೆಯಲ್ಲಿಲ್ಲ. ಇರುವುದು ಒಂದೇ ತಾಮ್ರದ ಪಾತ್ರೆ. ಆ ತಾಮ್ರದ ಪಾತ್ರೆಯಲ್ಲಿ ಒಂದೇ ಇದ್ದ ಕಾರಣ ಅದರಲ್ಲಿ ಸಾರು ಇತ್ಯಾದಿಗಳನ್ನ ಮಾಡಿ ಅದು ಕೆಲವು ಹತ್ತಿ ಅದು ತಿನ್ನಲಿಕ್ಕೆ ಬಾರದಂತಾಗುತ್ತದೆ. ಅವನಿಗೆ ಆ ಪಾತ್ರೆ ಬಿಟ್ಟರೆ ಬೇರೆ ಗತಿ ಇಲ್ಲ. ಅದ್ರ ಏನು ಮಾಡಬೇಕು? ತಾಮ್ರದಲ್ಲಿ ಮಾಡಂಗಿಲ್ಲ, ಅದು ಕಮ್ಮಟ ಆಗ್ತದೆ, ಕೆಟ್ಟ ಹೋಗ್ತದೆ. ಆದ್ರೆ ಬಿಟ್ಟರೆ ಬೇರೆ ಇಲ್ಲ. ಆಗ ಅವನು ಏನು ಮಾಡಬೇಕು? ಅದ ಬಿಟ್ಟು ಮಾಡೋದಕ್ಕೆ ಇನ್ನೊಂದು ಗತಿ ಇಲ್ಲ. ಅದ್ರಾಗ ಮಾಡಿದ್ರೆ ತಿನ್ನಕ್ ಬರಂಗಿಲ್ಲ. ಆಗ ಆ ಪಾತ್ರೆಗೆ ಏನು ಮಾಡಬೇಕು ಅಂದ್ರೆ
ಕಲಾಯಿ ಮಾಡಿಸಿದರೆ ಬಾಧೆ ತಪ್ಪಿ ಹೋಗ್ತದೆ. ಕಲಾಯಿ ಮಾಡಿಸ್ತ ನೋಡ್ರಿ, ಅವಾಗ ಹೋಗ್ತದಿಲ್ಲ ಅದು. ಅದರಂತೆ ಇದೇ ವಸ್ತುಗಳನ್ನು ಉಪಯೋಗಿಸುವ ಯುಕ್ತಿ ವಸ್ತುಗಳು ಉಪಯೋಗವಾಗಬೇಕು, ಅದರಿಂದ ಬಾಧೆಯಾಗಬಾರದು. ಅದಕ್ಕೆ ಯಾವ ಶಾಸ್ತ್ರ ಲೇಪನ ಬೇಕು. ಅಲ್ಲಿ ಕಲಾಯ ಮಾಡಿಸೋದು, ಇಲ್ಲಿ ಜ್ಞಾನದ ಕಲಾಯ ಬೇಕು ನೋಡ್ರಿ, ಅಂದ್ರೆ ಕೆಡಂಗಿಲ್ಲ. ಈ ಯುಕ್ತಿಯನ್ನೇ ಭಗವದ್ಗೀತೆಯು ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಪ್ರಪಂಚದ ಎಲ್ಲ ಮಾನವರಿಗೆ ಬೋಧಿಸುತ್ತದೆ. ಎಲ್ಲೆಲ್ಲಿಯೂ ಪರಮಾತ್ಮನೇ ಇರುವನೆಂದ ಮೇಲೆ ತಾನು ನೋಡುವ ಉಪಯೋಗಿಸುವ ಪ್ರತಿಯೊಂದು ಪದಾರ್ಥಗಳಲ್ಲಿಯೂ ಪರಮಾತ್ಮನು ಇರುವನೆಂಬ ಭಾವನೆಯ ಇಟ್ಟುಕೊಂಡು ವ್ಯವಹಾರಗಳನ್ನು ಸಾಗಿಸಿದರೆ, ನೀವು ವ್ಯವಹಾರ ಮಾಡೋ ಬೇಡ ಅನ್ನಂಗಿಲ್ಲ. ಎಲ್ಲೆಲ್ಲಿಯೂ ಪರಮಾತ್ಮನ, ಎಲ್ಲ ವಸ್ತುಗಳಲ್ಲಿ ಅವನೇ ಅನ, ಎಲ್ಲ ವಸ್ತುಗಳು ಅವನಿಂದ ನಾವು. ನಿನ್ನೆನೆ ಹೇಳಿಲ್ಲ, ಗಜಾನನ ಮೂರ್ತಿಯಲ್ಲಿ ಕೈ ನೋಡು ಮಣ್ಣೆ ಅದ, ಕಾಲು ನೋಡು ಮಣ್ಣೆ ಅದ, ಮೂಗಿನಲ್ಲಿ ಮಣ್ಣಾದ, ಬೆರಳಲ್ಲಿ ಮಣ್ಣಾದ, ಭುಜದಲ್ಲಿ ಮಣ್ಣಾದ, ಕಿರೀಟದಲ್ಲಿ ಮಣ್ಣಾದ, ಸೊಂಡಿಲಲ್ಲಿ ಮಣ್ಣಾದ. ಎಲ್ಲೆಲ್ಲಿ ಮುಟ್ಟಿ ನೋಡಿದ್ರು ಕೂಡ ಆ ಗಜಾನನ ಮೂರ್ತಿಯಲ್ಲಿ ಮಣ್ಣೇ ಆದಿಲ್ಲ. ಅದರಂತೆ ಜಗತ್ತಿನ ಯಾವ ವಸ್ತುಗಳ ಜೊತೆ ವ್ಯವಹಾರ ಮಾಡಿದ್ರು ಕೂಡ ಅಲ್ಲೆಲ್ಲಿಯೂ ಭಗವಂತನೇ ಅನ, ಪರಮಾತ್ಮನೇ ಅನ. ಪರಮಾತ್ಮ ಬಿಟ್ಟು ಏನಾದ. ಅದರಂತೆ ವ್ಯವಹಾರವನ್ನು ಮಾಡುವಾಗ ಅಲ್ಲಿ ಕಲಾಯಿ ಹೆಂಗ ಮಾಡ್ಯಾರ, ನೀನು ಪ್ರಪಂಚವನ್ನು ಮಾಡುವಾಗ ಆ ಜ್ಞಾನದ ಕಲಾಯಿಯನ್ನು ವ್ಯವಹಾರ ಮಾಡು. ನೀನು ಯಾರ ಜೊತೆ ವ್ಯವಹಾರ ಮಾಡಕತ್ತಿದ್ದಿ? ನಾಮರೂಪದ ವ್ಯವಹಾರಗಳೇ ವಿನಃ ಅಸ್ತಿಭಾತಿ ಪ್ರಿಯ ರೂಪದಲ್ಲಿ ವ್ಯವಹಾರ ಇಲ್ಲಲ್ಲ. ಎಲ್ಲೆಲ್ಲಿ ನೋಡು ತಾನೇ ಅನ. ಹಾಗೆ ಇಲ್ಲಿ ವ್ಯವಹಾರವು ಬಂಧನಕಾರಿಯಾಗದೆ ಆ ರೀತಿ ವ್ಯವಹಾರವನ್ನ ನೀನು ಮಾಡಿದ್ದಾದರೆ ನಿನಗೆ ಯಾವುದೇ ರೀತಿ ಬಂಧನ ಇಲ್ಲ. ಬಂಧನ ಇಲ್ಲ. ಯಾಕಾಗ್ತದ ಬಂಧನ? ಹಾಗಾಗಿ ಮಹಡಿಗೆ ಹತ್ತಲು ಸೋಪಾನಗಳು ಸಾಧನವಾದಂತೆ ಮೋಕ್ಷಕ್ಕೆ ಸಾಧನವಾಗಬಲ್ಲದು. ಭೋಗಿಸುವ ಪ್ರತಿ ಪದಾರ್ಥಗಳಿಗೆ ಈಶ್ವರ ಭಾವನೆ ಎಂಬ ಕಲಾಯಿ ಮಾಡಿ ಉಪಯೋಗಿಸಬೇಕು. ಎಲ್ಲವೂ ಪರಮಾತ್ಮ ಸ್ವರೂಪ ಅಂದಾಗ ವೇಷವನ್ನ ಮಾತ್ರವಲ್ಲದೆ ವೇಷಧಾರಿಯನ್ನು ನೋಡುವ ದೃಷ್ಟಿ ಇರಬೇಕು. ವೇಷವನ್ನು ನೋಡುತ್ತೀವಿ ನಾವು, ನೋಡಬೇಡ ಅಂತಲ್ಲ, ವೇಷಧಾರಿಯನ್ನು ನೋಡ್ಬೇಕು. ಆ ದೃಷ್ಟಿ ಬರಬೇಕು ನಮಗೆ. ಈ ಪಾಠವನ್ನ ಕಲಿಸುವುದಕ್ಕಾಗಿಯೇ ಈ ಭಗವದ್ಗೀತೆಯಲ್ಲಿ ಮುಂದ 5 ಶ್ಲೋಕದ ಪರ್ಯಂತರವಾಗಿ ಇದೇ ವಾಕ್ಯವನ್ನ ಅರ್ಜುನನಿಗೆ, ಧನಂಜಯನಿಗೆ ಭಗವಂತ ಹೇಳ್ತಾ ಹೋಗ್ತಾನೆ. ಕಾರಣ ಬಹಳ ಸಲ ನಮ್ಮ ಈ ನಿಜಗುಣದ ಶಾಸ್ತ್ರಗಳಲ್ಲಿ ಅನಂತ ಶಾಸ್ತ್ರಗಳ ದೃಷ್ಟಾಂತ ದ್ರಾಷ್ಟಾಂತ ಅನ್ನುವಂಥದ್ದು ಬಹಳ ಬಂದು ಹೋಗ್ಯವಂತ ನನಗನ್ನಿಸ್ತದೆ. ಬಹಳಷ್ಟು ಬಂದು ಹೋಗ್ಯಾವ. ಹೇಗೆಂದ್ರೆ ಒಂದು ಸಲ ನಾಟಕ ಬಯಲಾಟ ನಡೆದಿತ್ತು. ಅದರಲ್ಲಿ ಒಬ್ಬ ರಕ್ಕಸನ ಪಾತ್ರವನ್ನು ಮಾಡಿದ್ದ, ಅಥವಾ ರಾವಣನ ಪಾತ್ರವನ್ನು ಮಾಡಿದ್ದ ಅಂತ ಇಟ್ಕೋ. ಇನ್ನೊಬ್ಬ ರಾಮನ ಪಾತ್ರ ಮಾಡಿದ್ದ. ಮಧ್ಯದಲ್ಲಿ ಅನಂತ ಪಾತ್ರಧಾರಿಗಳು ಎಲ್ಲರೂ ಕೂಡಿದ ಮೇಲೆ ಒಂದು ರಾಮಾಯಣ ಆಗ್ತದೆ, ಒಂದು ಮಹಾಭಾರತ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಶ್ರೀರಾಮಚಂದ್ರನಿಂದ ರಾವಣನ ಹತ್ಯೆಯಾದಾಗ ಸಾಯುವಂತ ಪ್ರಸಂಗದಲ್ಲಿ ಆ ಕಷ್ಟ, ಆ ದುಃಖ, ಆ ಮಂಡೋದರಿ ಸಹಿತವಾಗಿ
ಸಂಬಂಧಪಟ್ಟವರು ದುಃಖ ಮಾಡುವುದನ್ನು ನೋಡಿ ಆ ನಾಟಕ ನೋಡುವವರ ಕಣ್ಣಲ್ಲಿ, ಬಯಲಾಟ ವೀಕ್ಷಿಸುವ ಎಲ್ಲರ ಕಣ್ಣಲ್ಲಿ ಧಾರಾಕಾರವಾಗಿ ದುಃಖದ ಕಣ್ಣೀರು ಬರ್ತದ್ದು. ದುಃಖದ ಕಣ್ಣೀರು. ಆವಾಗ ಎಲ್ಲರೂ ಒಬ್ಬರು ಮುಖ, ಒಬ್ಬರು ಕಣ್ಣು, ಒಬ್ಬರು ನೋಡ್ತಿದ್ರು. ಅದರ ಮಧ್ಯದಲ್ಲಿ ಒಬ್ಬ ಹೆಣ್ಣು ಮಗಳು ಮಾತ್ರ ನಗುತ್ತಾ ಕುಂತಿಲ್ಲ. ಆಕೆ ಎಲ್ಲರೂ ಅಳ್ತಿದ್ರು, ಆಕೆ ನಗುತ್ತಿದ್ಲು. ಆವಾಗ ಇಷ್ಟನ್ನ ನೋಡಿ ಸನ್ನಿವೇಶ, ನಿನಗೆ ದುಃಖ ಆಗೋದಿಲ್ಲೇನೋ ಅಂತ ಕೇಳಿದ್ರು ಎಲ್ಲರೂ ಅಕ್ಕಪಕ್ಕ ಕುಂತವ್ರು. ನನಗೆ ಆಕಾತ ದುಃಖ ಅನ್ಲಕ್ಕೆ, ನಮಗಾಗ್ಯದಂದ್ರೆ ನಿನಗೆ ಹೆಂಗಾಗೋದಿಲ್ಲ, ಕಾರಣ ಏನು ಅಂತ ಕೇಳಿದಾಗ ಆ ಕೇಳಿದ ಪಾತ್ರ ಮಾಡಿದವನು ನನ್ನ ಗಂಡ ಅವನು ಅನ್ಲಕ್ಕೆ. ರಾವಣ ಪಾತ್ರ ಮಾಡ್ಯಾನ ನನ್ನ ಗಂಡ, ಹಾಗಾಗಿ ಪಾತ್ರಕ್ಕೆ ಸಾವಾದವಿನ ಗಂಡನಿಗೆ ಸಾವಿಲ್ಲ. ನಿಮ್ಗೆ ಗೊತ್ತಿಲ್ಲ ಅಳ್ತರಿ, ನನಗೆ ಗೊತ್ತದ ನಗಕತ್ತಿನಲ್ಲಕ್ಕೆ. ಇಷ್ಟೇ ಇರೋದು ಮಹತ್ವ ಜಗತ್ತಿನಲ್ಲಿ. ಹೀಗೆ ಮನುಷ್ಯನು ನಾವೆಲ್ಲ ವ್ಯವಹಾರದಲ್ಲಿ ಬಹಳ ಹೆಚ್ಚಾಗಿ ಉಪಯೋಗಿಸುವಂಥ ಪದಾರ್ಥ ಯಾವುದು ಅಂದರೆ ನೀರು. ಮಾನವರು ಹೆಚ್ಚಾಗಿ ಉಪಯೋಗ ಮಾಡೋದು ನೀರು. ಈ ನೀರಿನ ಮೂಲಕವಾಗಿ ಪರಮಾತ್ಮನ ಉಪಾಸನೆ ನಡೆಯಬೇಕಂದ್ರೆ ಅವರು ಅಲ್ಲೂ ಉಪಾಸನೆ ಮಾಡಕ್ ಬರ್ತದ. ಜಪಮಾಲೆಯ ಮೂಲಕವಾಗಿ ಯಾವುದೋ ಒಂದು ವಿಗ್ರಹದ ಮೂಲಕವಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡಿದೆ. ಆ ಉಪಾಸನೆಗೆ ಯಾವಾಗಲೂ ನಡೆಯದೆ ಒಂದು ಕಾಲದಲ್ಲಿ ಮಾತ್ರ ಆಗಬಲ್ಲದು. ಜಪ ತಗೊಂಡು ಉಪಾಸನೆ ಮಾಡು, ಎಷ್ಟು 5 ನಿಮಿಷ ಮಾಡಿ, 10 ನಿಮಿಷ ಮಾಡಿ, ಅರ್ಧ ಗಂಟೆ ಮಾಡಿ, ನಿರಂತರವಾಗಿ ಉಪಾಸನೆ ಮಾಡ್ಲಿಕ್ಕೆ ಬರ್ತದೇನು? ಸಾಧ್ಯ ಇಲ್ಲ. ಆದರೆ ನೀರಿನ ಮೂಲಕ, ನೀರಾದಲ್ಲ, ಅದರ ಮೂಲಕ ಪರಮಾತ್ಮನನ್ನು ಉಪಾಸನೆ ಮಾಡಿದರೆ, ನೀರನ್ನು ಉಪಯೋಗಿಸಿಕೊಂಡಾಗಲೆಲ್ಲ ಪರಮಾತ್ಮನ ಭಾವನೆ ಬಂದರೆ ಇದು ಸಹಜವೂ ಹಿತಕಾರಿ. ಯಾವುದನ್ನ, ಯಾವ ಪದಾರ್ಥವನ್ನು ಹೆಚ್ಚಾಗಿ ಉಪಯೋಗ ಮಾಡ್ತೀವಿ ಆ ಪದಾರ್ಥದಿಂದ ಉಪಾಸನೆ ಮಾಡು, ಇನ್ನು ಹೆಚ್ಚಿಗಾಗ್ತದಲ್ಲ. ಜಪಮಾಲೆ ಮಾಡಬಹುದಿಲ್ಲ ಅಂತಲ್ಲ. ಎಷ್ಟು ಹೊತ್ತು ಮಾಡ್ತಿದ್ದಿ, ಕೈ ಹಿಡ್ಕೊಂಡು ಎಷ್ಟು ಹೊತ್ತು ತಿರುಗ್ತಿದ್ದಿ ನೀನು. ಆದರೆ ನೀರಿನ ಮುಖಾಂತರವಾಗಿ ಮಾಡಿದರೆ ಅದು ಸಹಜ ಹಿತಕಾರಿಯಾದಂಥ ಉಪಾಸನೆ. ಅದಕ್ಕೆ ನೀರಿನಲ್ಲಿ ನಾನು ಹೇಗಿದ್ದೀನಿ ಅಂತ ಉಪಾಸನೆ ಮಾಡೋದು ಅಂದರೆ ಅದು ಎಣಸಕ್ಕೆ ಬರಂಗಿಲ್ಲ. ನೀರು ಎಣಸ್ ನೀರನ್ನ ಎಣಸಕ್ಕೆ ಬರೋದಿಲ್ಲ. ಆದರೆ ನೀರಿನಲ್ಲಿ ಪರಮಾತ್ಮನ ಭಾವನೆ ಬಂದರೆ ಸಾಕು, ಇದು ಉಪಾಸನೆ. ಹೆಚ್ಚಿಗಾಯ್ತಿಲ್ಲ, ಕಡಿಮೆ ಆಯ್ತು, ಹೆಚ್ಚಿಗಾಯ್ತು. ಆ ಕಾರಣಕ್ಕಾಗಿ ಅಂದರೆ ನೀರಿನಲ್ಲಿಯೂ ಕೂಡ ನನ್ನ ಸ್ವರೂಪನೇ ಆದಂತ ತಿಳ್ಕೋಬೇಕು. ಮಣಿಯಲ್ಲಿ ನನ್ನ ಸ್ವರೂಪ ಅದ. ಯಾಕಂದ್ರೆ ನಿನ್ನೆ ಮಣಿಗಣ ಸೂತ್ರ ಇವ ಅಂತ ಹೇಳ್ಯಾರ. ಅಲ್ಲಿಯೂ ಪರಮಾತ್ಮ, ನೀರಿನಲ್ಲಿ ಪರಮಾತ್ಮ, ಭೂಮಿಯಲ್ಲಿ ಪರಮಾತ್ಮ, ಪಂಚಮಹಾಭೂತದಲ್ಲಿ ಪರಮಾತ್ಮ. ಪಂಚಮಹಾಭೂತದಲ್ಲಿ ಪರಮಾತ್ಮನಿಂದ ಆದಂದ್ರೆ ಅವುಗಳಿಂದ ಹುಟ್ಟಿದ 25 ತತ್ವಗಳಲ್ಲಿ ಪರಮಾತ್ಮನ ಅಂಶಗಳಿರಬೇಕಲ್ಲ, ಬಿಟ್ಟಾವೇನು? ಈ ರೀತಿ ಉಪಾಸನೆಯನ್ನು ಮಾಡಿದರೆ ರಸ ವೈಸೆ ಅಂದ್ರೆ ಪರಮಾತ್ಮನ ರಸರೂಪದಿಂದನೂ ಉಪಾಸನೆ ಮಾಡಬಹುದು, ಶಬ್ದ ರೂಪದಿಂದ ಉಪಾಸನೆ ಮಾಡಬಹುದು, ಸ್ಪರ್ಶದಿಂದನೂ ಉಪಾಸನೆ ಮಾಡು. ಹೆಂಗ ಮಾಡು? ಸರ್ವಾತ್ಮಕ ದೃಷ್ಟಿ ಇಟ್ಕೊಂಡು ಮಾಡು. ಮತ್ತೆ ಭೇದ ದೃಷ್ಟಿ ಇಟ್ಕೊಂಡು ಮಾಡಿದರೆ ನಿನಗೆ ಸಾಧನೆ ಆಗೋದಿಲ್ಲ. ಯಾವುದಕ್ಕೆ ಸಾಧನೆ ಆಗ್ತದ? ಭವಕ್ಕೆ ಸಾಧನೆ ಆಗ್ತದ, ಮೋಕ್ಷಕ್ಕೆ ಸಾಧನ ಇಲ್ಲ. ಅದಕ್ಕಾಗಿ ಎಲ್ಲಾನು ನೋಡ್ರಿ, ದೇವಸ್ಥಾನ ಅಲ್ಲಿ ಹೋದಾಗ
ನಾವು ಆ ಒಂದು ಪ್ರಸಿದ್ಧ ದೇವತೆಯಲ್ಲಿ ದೇವರಲ್ಲಿ ಆ ವಿಗ್ರಹದ ಯಾವುದೇ ಒಂದು ಭಾಗ ಸ್ಪರ್ಶ ಆದರೂ ಕೂಡ ನಮಗೆ ಪರಮಾತ್ಮ ದೇವರ ಸ್ಪರ್ಶನ ಆದಂಗೆ ಅತ್ತಿಲ್ಲ. ದೇವರ ಸ್ಪರ್ಶ ಮಾಡಿದ್ರೆ ಎಷ್ಟು ಸುಖ ಆಗ್ತದ, ಆ ಭಾಗದ ಯಾವುದೇ ಒಂದು ಭಾಗ ಮುಟ್ಟಿದ್ರು ಕೂಡ ಅಷ್ಟೇ ಆನಂದ ಪಡ್ತಾನೆ ಭಕ್ತ. ಅಂದ್ರೆ ಕಾಲಲ್ಲಿನೂ ಆನ, ಬೆರಳಲ್ಲಿನೂ ಆನ, ಕೈಯಲ್ಲಿಯೂ ಆನ, ತಲೆಯಲ್ಲಿ ಆನ, ಎಲ್ಲ ಕಡೆ ಆನಂದ. ಹಾಗಾಗಿ ನಾವು ಮಾಡೋದು ಮಾಡ್ತೀವಿ ಹೊರಗೆ, ಆದ್ರೆ ಒಳಗೆ ತಿಳ್ಕೊಂಡು ಮಾಡೋದು. ಅದು ಹೊರಗೆ ಮಾಡ್ತೀವಿ ಇಲ್ಲಂತಲ್ಲ. ಈ ರೀತಿ ಪರಮಾತ್ಮ ಉಪಲಕ್ಷಣಾತ್ಮಕವಾಗಿ ನೀರನ್ನ ಕುಡಿದರೆ ಮನುಷ್ಯನಿಗೆ ದಾಹವು ತೀರಿ ತೃಪ್ತಿಯಾಗುತ್ತದೆ. ಜಡವಾದ ನೀರಿಗೆ ದಾಹವನ್ನ ತೀರಿಸಿ ತೃಪ್ತಿ ಮಾಡುವ ಶಕ್ತಿ ಎಲ್ಲಿಂದ ಬಂತು? ದಾಹ ಅಂದ್ರೆ ಅದು ದುಃಖ, ಬಾಯಾರಿಕೆ ಅಥವಾ ನೀರಡಿಕೆ. ಈ ನೀರಡಿಕೆಯನ್ನ, ದಾಹವನ್ನ, ಅದರಿಂದ ಆಗುವ ದುಃಖವನ್ನ ಕಳೆಯುವಂತ ಶಕ್ತಿ ಈ ನೀರಿಗೆ ಯಾರಿಂದ ಬಂತು? ಪರಮಾತ್ಮನಿಂದ ಬಂತಲ್ಲ. ಅಂದ್ರೆ ಅಲ್ಲಿ ದಾಹದ ದುಃಖವನ್ನ ನೀರಿನಿಂದ ಹೋಯಿತು. ಅಂದ್ರೆ ಆ ನೀರಿನಲ್ಲಿ ಸುಖ ಶಾಂತಿ ಆದಂತೋ ಇಲ್ಲಂತೋ ಆದಲ್ಲ. ಅಲ್ಲಿ ಆನಂದ ಬರಬೇಕಾದ್ರೆ ಯಾರಿಂದ ಬಂತು? ಪರಮಾತ್ಮನಿಂದ ಬಂತು. ಈ ರೀತಿ ವಿಚ್ಛೇದ ಮಾಡಿದರೆ ಇನ್ನೊಬ್ಬರ ಆಡುವ ಮಾತಿನಲ್ಲಿ ಮಾಧುರ್ಯವು ತೋರಿ ಬಂದರೆ ಆ ಮಾಧುರ್ಯವು ಜಡವಾದ ಮಾತಿನಿಂದ ಮಧುರ ಸ್ವರೂಪನಾದ ಪರಮಾತ್ಮನಿಂದ ಅಂತ ತಿಳ್ಕೋಬೇಕು. ಕೆಲವರು ಸಂಗೀತ, ಭಜನೆ, ಗಾಯನ, ವೀಣಾ, ಅನಂತ ರೀತಿ ಶಬ್ದಗಳಿಂದ ಆನಂದ ಆಗ್ತದಲ್ಲ, ಅವು ಜಡವೋ ಅಥವಾ ಭಜನೆಗೆ ಮಾಡುವಂಥ ಸಾಧನೆಗಳು, ವೀಣೆ ಜಡವೇ. ಜಡವಾದ ವಸ್ತುಗಳಿಗೆ ಆನಂದ ಕೊಡುವ ಸಾಮರ್ಥ್ಯ ಬಂದಲ್ಲ. ಯಾರಿಂದ ಬಂದದ್ದು? ಪರಮಾತ್ಮನಿಂದ ಬಂದಿಲ್ಲ. ಮತ್ತೆ ಅದ್ರಾಗ ಆನಿಲ್ಲ ಪರಮಾತ್ಮ. ಹೀಗೆ ಗಂಗಾ ಸಮಂ ನಾಸ್ತಿ ತೀರ್ಥಂ ಅಂದ್ರೆ ನಮ್ಮ ಆರ್ಯರ ಅನುಭವದಿಂದ ಗಂಗಾ ತವ ದರ್ಶನಾತ್ ಮುಕ್ತಿ ಎಂಬುದು ನಮ್ಮ ಪುರಾಣ ವಾಕ್ಯ. ಗಂಗೆಯಲ್ಲಿ ಮುಳುಗಿದರೂ ಶ್ರದ್ಧೆಯಿಂದ ದರ್ಶನ ಮಾಡಿದರೂ ನಾವು ಪವಿತ್ರರಾಗುತ್ತೇವೆ ಎಂದ ಅರ್ಥ. ಆದರೆ ಈ ನವನಾಗರಿಕರಾದ ವಿಮರ್ಶಕರು ಈ ವಾಕ್ಯವನ್ನು ನಂಬದೆ ವೈಜ್ಞಾನಿಕ ದೃಷ್ಟಿಯಿಂದ ಅವ್ರು ಹೇಳ್ತಾರೆ ಹೈಡ್ರೋಜನ್ನು ಮತ್ತು ಆಕ್ಸಿಜನ್ನು ಇವೆರಡು ಕೂಡಿ ನೀರಾಗುತ್ತದೆ. ಈ ನೀರಿನಲ್ಲಿ ಮನುಷ್ಯ ಮಾತ್ರದವರೆಲ್ಲ ಪಶು ಪಕ್ಷಿಗಳು ಸ್ನಾನ ಮಾಡಿದರೂ ದೇಹ ಶುದ್ಧ ಆಗ್ತದಂತ ಅವರಂತ. ಹೀಗೆ ಅನಂತ ರೀತಿ ವಿಚಾರ ಮಾಡಿದರೆ ಗಂಗೆಯಲ್ಲಿ ದುಡ್ಡು ಬಿಸಾಡಿದ ರೈತನ ಭಾವನೆಯಲ್ಲಿ ನೀರು ಪರಮಾತ್ಮ ಸ್ವರೂಪವೆಂದೇ ಭಾವಿಸಿ ನದಿ ದಾಟುವಾಗ ಮೊದಲು ಕಾಲಕ್ಕೆ ಬಂಡೆಯಲ್ಲಿ ಹೋಗಲಿ, ನಡ್ಕಾಂತ ಹೋಗಲಿ, ಶುಭ ಸಮಾರಂಭಕ್ಕೆ ಹೋದ್ರೆ ಎಲ್ಲರೂ ಏನು ಮಾಡ್ತಿದ್ರು ಅಂದ್ರೆ ನಾಣ್ಯಗಳು, ನೋಟಲ್ಲ, 10 ಪೈಸೆ ಆಗಲಿ, 4 ಅಣೆ ಆಗಲಿ, 50 ಪೈಸೆ ಆಗಲಿ ಆ ನೀರಿನಲ್ಲಿ ಹಾಕ್ತಿದ್ರಲ್ಲ. ನೀರಲ್ಲಿ ಯಾಕೆ ಹಾಕ್ತಿದ್ರು? ಪರಮಾತ್ಮನ ಸಮರ್ಪಣೆ ಆಗ್ತದಂತ. ಅಲ್ಲೂ ಪರಮಾತ್ಮ ಭಗವಂತ ಆನಂದಿತ್ತು ನೋಡ್ರಿ. ಈಗ ನೀರಿನಲ್ಲೇ ರೊಕ್ಕ ಹಾಕ್ರಿ, ನೋಡಿದ್ರು ನಿಮಗೆ ಬಾಯಿಗೆ ಬಂದಾಗ ಬೈತಾರೆ. ಬುದ್ಧಿಗಿದ್ದಾಗಲೂ ನೀರಿನಾಗ ಹಾಕಿ ಯಾಕೆ ವ್ಯರ್ಥ ಮಾಡ್ತದಿ? ಯಾರನ್ನ ಭಿಕ್ಷುಕ ಕೊಟ್ರೆ ಹೊಟ್ಟೆ ತುಂಬ್ತದ ಅಂತ ಈಗಂತೀವಿ. ಆವಾಗ ಅದು ಸತ್ಯ, ಇವಾಗ ಇದು ಸತ್ಯ. ಅದೇನು ವಿಮರ್ಶೆ ಮಾಡ್ತಕ್ಕಂಥ ಮಾತಲ್ಲ. ಆದರೆ ಮೊದಲವರ ಭಾವನೆ ಈಗಿತ್ತಂತ. ಎತ್ತೆತ್ತ ನೋಡಲು ನೀನೇ ದೇವ ಇತ್ತಿಲ್ಲ, ಸುತ್ತಿ ಸುಡುವ ಗಾಳಿಯೂ ನೀನೇ ದೇವ. ಹೀಗೆ
ಒಂದು ದುಡ್ಡನ್ನ ಎಸೆದ ಅವನಿಗೂ ಅಗ್ನಿಯಲ್ಲಿ ಪ್ರತಿದಿನ ರೂಪಾಯಿಯನ್ನು ಭಸ್ಮ ಮಾಡುವನಿಗೂ ತೂಕ ಮಾಡಿ ನೋಡು, ಯಾರು ಈ ದೇಶಕ್ಕೆ ಹಿತಕಾರಿ ಎಂಬುದು ಗೊತ್ತಾಗ್ತದೆ. ನೀನೇ ಒಂದು ದುಡ್ಡು ಹೆಸದ, ಇವನು ದುಡ್ಡನ್ನ ಅಗ್ನಿಯಲ್ಲಿ ಸುಡ್ತಾನೊಬ್ಬನು. ಯಾರಿಂದ ಉಪಕಾರ ಆಯ್ತಪ್ಪ ಇವನು ಜಗತ್ತಿಗೆ? ನೀರಿನಾಗ ಹಾಕಿದವನಿಂದ ಉಪಯೋಗ ಆಯ್ತಿಲ್ಲ, ಸುಟ್ರೆ ಏನು ಉಪಯೋಗ ಆಯ್ತು? ಹಾಗೆ ಅರ್ಥಾತ್ ನೀರು ಪರಮಾತ್ಮ ಸ್ವರೂಪವೆಂದು ಭಾವಿಸಿ ನೀರಿನಲ್ಲಿ ಮುಳುಗಿದರೆ ದೇಹ ಶುದ್ಧಿ ಆಗುತ್ತದೆ, ಇಲ್ಲಂತಲ್ಲ. ಸುಮ್ಮನೆ ಗಂಗಾ ಹೋಗಿ ಗಂಗಾ ಸಮಂ ನಾಸ್ತಿ ತೀರ್ಥಂ, ಯಾವ ಭಾವನೆಯಿಂದ ಹೋಗಿ ನೀವು ಮುಳುಗ್ತಿದ್ದಿ ಆ ಭಾವನೆಯಿಂದ ಮುಳುಗಿದ್ರೆ ಮಾತ್ರ ದೇಹ ಶುದ್ಧಿ ಆಗ್ತದೆ. ಎಲ್ಲರ ಶುದ್ಧಿ ಹಂಗಾಗ್ತದೆ, ಮತ್ತಿಷ್ಟು ಅಶುದ್ಧಿನೇ ಆಗೋದು. ಜೊತೆಗೆ ಭಾವನೆಯ ಬಲದಿಂದ ಅಂತಃಕರಣವು ಶುದ್ಧಿ ಆಗ್ತದೆ. ಭಾವನೆಯ ಬದಲಾವಣೆ ಇರಬೇಕು ನೋಡ್ರಿ, ಭಾವ ಬದಲಾಗದೆ ಅಂತಃಕರಣ ಯಾರ್ದು ಶುದ್ಧಿ ಆಗೋದಿಲ್ಲ. ಅದಕ್ಕೆ ಭಾವ ಅನುಕೂಲನೆ ಗುರು ಶಂಭುಲಿಂಗ, ಭಕ್ತಿ ಅಚಲ ಭಕ್ತಿ ಭಾವ ಅನುಕೂಲನೆ ಗುರು ಶಂಭುಲಿಂಗ. ಮಾರ್ಕಂಡೇಯನ ಪುರಾಣದಲ್ಲಿ ಮಾರ್ಕಂಡೇಯನಿಗೆ ಶಿವಲಿಂಗದಲ್ಲಿ ಭಗವಂತ ಪರಮಾತ್ಮ ಅನಂತ ಭಾವದಿಂದ ಹೋಗಿ ಭಕ್ತಿ ಮಾಡಿರೋದಕ್ಕಾಗಿ ಆತ ಮೃತ್ಯುವಿನಿಂದ ಪಾರಾಗಲಿಲ್ಲ. ಅಲ್ಲಿ ಭಾವನೆ ಕೆಲಸ ಮಾಡೋದು, ಅಲ್ಲಿಂಗ ಕೆಲಸ ಮಾಡೋದು ಭಾವ. ಹಾಗಾಗಿ ಇಲ್ಲಿ ಕೂಡ ಅಂತಃಕರಣ ರಸೋ ಅಹಂ ಒಪ್ಪುಕೊಂತೆಯೇ ಎಂಬ ವಿಷಯ ಇಲ್ಲಿ ಹೇಳಿ, ಇದರಿಂದ ತಿಳ್ತಕ್ಕಂಥದ್ದು ಏನಾದಂದ್ರೆ ಮುಂದಿನ ಒಂದು ಶ್ಲೋಕದಲ್ಲಿ ಮಹಾತ್ಮರು ಎಷ್ಟನೇದಲ್ಲಪ್ಪ 9ನೇ ಶ್ಲೋಕದಲ್ಲಿ ಮುಂದೆ ಅನಂತ ಮಾತುಗಳನ್ನು ಹೇಳಿ 9ನೇ ಶ್ಲೋಕಕ್ಕೆ ಹೋಗೋಣ. ಇಲ್ಲಿ ಪುಣ್ಯ ಗಂಧ ಪೃಥ್ವ್ಯಾಂ ಚ ತೇಜ ಚೇ ಅಸ್ಮಿ ವಿಭಾವಸೋ ಜೀವನಂ ಸರ್ವಭೂತೇಷು ತಪಃ ಚ ಅಸ್ಮಿ ತಪಸ್ವಿಷು ಅಂತ ಇನ್ನೊಂದು ಮಾತಿನಲ್ಲಿ ಪೃಥ್ವಿಯಲ್ಲಿ ಅಂದ್ರೆ ನಾ ಹೇಳಿದ್ದು ಒಂದೇ ವಾಕ್ಯದಲ್ಲಿ 5 ಶ್ಲೋಕವನ್ನು ಹೇಳ್ಯಾರಿವರು. ಪೃಥ್ವಿ ಅಂದ್ರೆ ಭೂಮಿ ಅಂದ್ರೆ ಒಂದೇ ಅಲ್ಲ. ಈ ಭೂಮಿಯಲ್ಲಿ ಪವಿತ್ರವಾದದ್ದು ಯಾವುದಪ್ಪ ಅಂದ್ರೆ ಗಂಧ, ಹೌದಿಲ್ಲ? ಅಗ್ನಿಯಲ್ಲಿ ಪವಿತ್ರವಾದದ್ದು ಯಾವುದು? ತೇಜಸ್ಸು. ಈ ರೀತಿ ಎಲ್ಲ ಜೀವಿಗಳಲ್ಲಿಯೂ ಅವುಗಳ ಜೀವನ ಅರ್ಥಾತ್ ಅವು ಯಾವುದರಿಂದ ಜೀವಿಸುತ್ತವೆಯೋ ಅದು ಸಹ ನಾನೇ ಮತ್ತು ತಪಸ್ಸುಗಳಲ್ಲಿ ತಪಸ್ಸು ಆಗಿದ್ದೇನೆ ಎಂದರು. ಕಾರಣ ಪೃಥ್ವಿಯಲ್ಲಿ ಪರಿಮಳವಾದ ಗಂಧ, ಅಗ್ನಿಯಲ್ಲಿ ತೇಜಸ್ಸು, ಜಲದಲ್ಲಿ ರಸ, ಹೀಗೆ ಪ್ರಾಣಿಗಳಲ್ಲಿ ಜೀವನವು ತಪಸ್ಸುಗಳಲ್ಲಿ ತಪಸ್ಸೇ ಆಗಿರುವನು. ಎಲ್ಲರಲ್ಲಿ ತಾನೇ ಅಂದ್ರೆ ಸರ್ವಾತ್ಮಕ ಬೋಧೆ ಅಂತ ಮೊದಲು ಹೇಳಿ, ಎಲ್ಲ ಕಡೆ ಭಗವಂತನೇ. ಆದರೆ ಪರಮಾತ್ಮನ ತಪಸ್ಸಿಗೆ ಅನಂತ ರೀತಿ ವಿಚಾರವನ್ನು ಮಾಡಿದರೆ ಉಪಾಸನೆಗೆ ನಾವಿರುವ ಸ್ಥಳವನ್ನು ಬಿಟ್ಟು ಎಲ್ಲಿಯೂ ಹೋಗಬೇಕಾದ ಅವಶ್ಯ ಇಲ್ಲ. ಇದನ್ನ ಹೇಳ್ತಾರೆ ಮಹಾತ್ಮರು. ನಾವು ಮನೆಯಲ್ಲಿದ್ರೆ ಹೆಂಗೆ ಮಾಡೋಕ್ಕಾಗ್ತದ್ರಿ, ಮಠದಲ್ಲಿದ್ರೆ ಹೆಂಗೆ ಮಾಡೋಕ್ಕಾಗ್ತದ್ರಿ, ಸಂಸಾರದಲ್ಲಿದ್ದು ಹೆಂಗೆ ಮಾಡ್ಲಿಕ್ಕೆ ಆಗ್ತದ ಅಂತ ನಮ್ಗೆ ಆಗಲ್ಲ ಕೆಲವು ಭ್ರಾಂತಿ. ಆದರೆ ಭಗವಂತ ಹೇಳ್ತಾನ, ಉಪಾಸನೆ ಮಾಡಬೇಕಾದರೆ ನಾವಿರುವ ಸ್ಥಳವನ್ನು ಅಂದ್ರೆ ಜಾಗವನ್ನು ಬಿಟ್ಟು ಎಲ್ಲಿ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಲ್ಲಂದ್ರೆ ನೀನು ಎಲ್ಲಿಗಾದರೂ ಹೋಗಬೇಕು ಅಂತ ವಿಚಾರ ಮಾಡಿದ್ದಾದರೆ
ನಾವು ಇರುವಲ್ಲಿಯೇ ನಾವು ನಿಂತಲ್ಲಿಯೇ ಉಪಾಸನೆಯನ್ನು ಮಾಡಿ ಧನ್ಯರಾಗಬಹುದು. ಯಾಕಂದ್ರೆ ಅವನಿಲ್ಲದ ಜಾಗನೇ ಇಲ್ಲ ಅಂದಾಗ ನೀ ಎಲ್ಲಿ ನಿಂತು ಮಾಡ್ತಿದ್ದಿ ಅಲ್ಲೇ ಭಗವತ್ ಕೃಪೆ ಆಗ್ತದೆ, ಅಲ್ಲೇ ಭಗವಂತನ ಉಪಾಸನೆ ಆಗ್ತದೆ. ಆಗೋದಿಲ್ಲ. ಆ ಕಾರಣದಿಂದ ರೈತನು ತಾನು ವ್ಯವಸಾಯ ಮಾಡುವ ಭೂಮಿಯ ಮೂಲಕವಾಗಿಯೇ ಪರಮಾತ್ಮನ ಉಪಾಸನೆ ಮಾಡಬಹುದು. ಅವರಿಗೂ ಕೂಡ ಉಪಾಸನೆಗೆ ಎಷ್ಟು ಚಂದ ಹೇಳ್ಯಾರ. ರೈತ ವ್ಯವಸಾಯ ಮಾಡುವ ಭೂಮಿ ಅದಲ್ಲ, ಅದರ ಮೂಲಕ ಮಾಡಬಹುದು. ವ್ಯವಸಾಯ ಮಾಡುವ ಭೂಮಿಯನ್ನು ಬಿಟ್ಟು ಈಶ್ವರ ಉಪಾಸನೆಗಾಗಿ ದೇವಾಲಯಕ್ಕೆ ಮಠಕ್ಕೆ ಹೋಗಲೇಬೇಕೆಂಬ ನಿಯಮವೇನೂ ಇಲ್ಲ. ಯಾಕಂದ್ರೆ ಪುಣ್ಯೋ ಗಂಧ ಪೃಥ್ವ್ಯಾಂಚ, ಪೃಥ್ವಿಯಲ್ಲಿರುವ ಪುಣ್ಯಗಂಧವು ಈಶ್ವರನ ಸ್ವರೂಪನೇ ಆದಲ್ಲ. ಆ ಭೂಮಿಯ ಗಂಧ ಆದಲ್ಲ, ಅದು ನಿನಗೆ ತಿಳಿತದಿಲ್ಲ ಅಂದಾಗ ಅದೇ ಪರಮಾತ್ಮಂತ ಉಪಾಸನೆ ಮಾಡು. ಈ ರೀತಿ ರೈತ ಯಾವಾಗ ವ್ಯವಸಾಯ ಮಾಡಕ್ಕೆ ಪ್ರಾರಂಭ ಮಾಡಿದ ಆ ಈಶ್ವರನ ಕೃಪೆ ಆ ಮಣ್ಣಿನಿಂದ ಪ್ರಾರಂಭವಾಗಿ ಅವನಿಗೆ ಬೆಳೆ ಬಿತ್ತು. ಯಾಕೆ ಚೆನ್ನಾಗಿ ಬರ್ತಾವ ಒಬ್ಬನಿಗಂದ್ರೆ ಅವನ ಉಪಾಸನೆ ಮೇಲೆ ಅಂತ, ಅವನ ಭಕ್ತಿಯ ಮೇಲೆ. ಹಾಗಾಗಿ ಪೃಥ್ವಿ ಗಂಧವು ಸಹಜ ಗುಣ, ಅದು ಪುಣ್ಯ ಗಂಧವೆಂದರೆ ಪವಿತ್ರ ಗಂಧ, ಅಪವಿತ್ರ ಗಂಧವಲ್ಲ. ಸರ್ವಭೂತಗಳ ಗುಣಗಳು ಸಹಜವಾಗಿ ಪವಿತ್ರವಾದವುಗಳೇ. ಅವು ಅವಿವೇಕ ಮಾನವರ ದುರುಪಯೋಗದಿಂದ ಅಪವಿತ್ರವಾಗಿವೆ. ವಿವೇಕಿಗಳ ವಿಚಾರದಲ್ಲಿ ಎಲ್ಲವೂ ಪವಿತ್ರ, ಎಲ್ಲವೂ ಪವಿತ್ರ. ಅದಕ್ಕೆ ಒಂದು ವಚನದಲ್ಲಿ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೋಸುವ ಗಾಳಿಯು ನಿಮ್ಮ ದಾನ, ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಪುಣ್ಯಗಳನ್ನು ಏನೆಂಬೆ ರಾಮನಾಥ ಅಂತ ಎಷ್ಟು ಚಂದ ಹೇಳ್ಯಾರ ಅವರು. ಎಲ್ಲವೂ ಭಗವಂತನಲ್ಲ ಇದು. ಆ ಭಗವಂತನ ಒಂದೇ ಒಂದು ಯಾವುದಾದ್ರು ಕಡಿಮೆ ಆದರೆ ಎಷ್ಟೋ ಕುಂದು ಕೊರತೆಗಳು ಜಗತ್ತಿನ ಜೀವಿಗಳಿಗಾಕ ದೇವಾನು ದೇವತೆಗಳು ಆಗ್ತವೆ. ಬರೇ ಮಾನವರಿಗೆ ಅಷ್ಟಲ್ಲ, ಮಾನವರಿಗಿಂತ ದೇವತೆಗಳಿಗೆ ಬಹಳ ಕುಂದು ಕೊರತೆಗಳು. ದೇವತೆಗಳ ಮಧ್ಯೆ ರಕ್ಕಸರ ಮಧ್ಯೆ ಅನಂತ ಯುದ್ಧಗಳು ಯಾಕೆ ನಡೆದವಂದ್ರೆ ಇದೇ ಕಾರಣಕ್ಕಾಗಿ. ಇದರ ಪರಿಹಾರಕ್ಕಾಗಿ ಮತ್ತೆ ಏನು ಮಾಡಿದ್ರು, ಅದೇ ವಿಷ್ಣು ಭಗವಂತನಲ್ಲಿ ಹೋದ್ರು, ಪರಿಹಾರ ಕೇಳಿದ್ರು. ಆ ಒಂದು ಪರಿಹಾರದಿಂದಲೇ ಮತ್ತೆ ಅವರು ಸುಖಿಗಳಾಗಿ ಬದುಕಿದರು. ಹೀಗೆ ಪವಿತ್ರ ಅಂದ್ರೆ ವಿವೇಕಿಗಳ ಮಾತಿನಿಂದ ಪೃಥ್ವಿಯಲ್ಲಿರುವ ಪುಣ್ಯಗಂಧವು ಈಶ್ವರನ ಸ್ವರೂಪವೆಂದೇ ಉಪಾಸನೆ ಮಾಡು. ಪುಣ್ಯಗಂಧವೆಂದರೆ ಯೋಗ ದೃಷ್ಟಿಯುಳ್ಳವರು. ಇಲ್ಲಿ ಸಮಸ್ಯೆ. ಆ ಭೂಮಿಯಲ್ಲಿ ಆ ಪರಮಾತ್ಮ ಆನಂತ ವಚನ ಹೇಳಕ್ ಬಹಳ ಸರಳ ಬಂತು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಹೌದಿಲ್ಲ? ಆದ್ರೆ ಆ ಭಾವ ಬಂದದೇನು? ಆ ಭಾವ ಬಂದಿಲ್ಲ. ಒಂದೇ ಒಡ್ಡಿರ್ತದ, ಒಂದೇ 4 ಎಕರೆ ಹೊಲ ಇತ್ತಂದ್ರೆ ಇದು ಬೇರೆ ಅದ, ಇದು ಬೇರೆ ಅದ, ಇದು ಚಲೋ ಅದ, ಇದು ಸುಮಾರು ಅಂತೀವಿ. ಎಲ್ಲವೂ ಭಗವಂತಂದಂತ ಹೇಳ್ತೀವಿ. ಆ ಭಗವದ್ ದೃಷ್ಟಿ ಬಂತಂದ್ರೆ ಭಗವಂತ ಏನಾದ್ರು ಮಾಡ್ತಾನೆ. ನಾವು ನಿನ್ನೆ ನಿರ್ಮಾಣದಿಂದ ವಾಪಸ್ ಬರುವಾಗ ಅದು ಯಾವೂರಲ್ಲಿ ಖಜುರಣ್ಣ ಹಚ್ಚಿರಲ್ಲ, ಖಜುರಣ್ಣಂದಲ್ಲಿ ಆ ನಮ್ಮ ಭಾಗದಲ್ಲಿ ಅದು ಹೊಲ ನೋಡಿದ್ರೆ ಅದು ಹಳ್ಳ ಇತ್ತು. ಹಳ್ಳದಲ್ಲಿ ಮಳೆ ಬಂದಾಗ ಬರೇ ಅದು ತುಂಬಿ ಬಹಳ ವಿಕೋಪಾತಿತ್ತು. ಆ ಭೂಮಿಯಲ್ಲಿ ಎಡಕ ಬಲಕ ಖಜೂರ ಹಚ್ಚಾರ. ಆ ಗಿಡಗಳನ್ನು ನೋಡಿದ್ರೆ ಮನೆಗೆ ಬರೋ ಮನಸ್ಸಾಗದು. ಹೆಂಗ ಬೆಳೆದಿರ್ಬೋದು? ನಮ್ಮಲ್ಲಿ ಬೆಳೆ ಭೂಮಿಯ ನೀವು ಬೇಕಾದ್ರೆ ನೋಡ್ರಿ. ಮಾರವಾಯಿನ ತೆಂಗಿನ ಗಿಡ ಬೆಳೆದಂಗೆ ಬೆಳೆದವ. ಸಣ್ಣ ಗಿಡ ದೊಡ್ಡ ಗಿಡ ಹೋಗುವಾಗ ಬಲಗಡೆ ಆಗ್ತದೆ, ಬರುವಾಗ ಎಡಕ್ಕೆ ಆಗ್ತದೆ.
ಅಂದ್ರೆ 1, 2, 10 ಗಿಡಗಳಲ್ಲ, ಸಾವಿರಾರು ಗಿಡ ಅವು. ಮತ್ತೆ ಹೆಂಗೆ ಬೆಳೆದಿರ್ಬೋದಂತ. ಭಗವಂತ ಎಲ್ಲವೂ ತಾನೇ ಆದಾಗ ಅವನ ಮೇಲೆ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ನೋಡಿದಾಗ ರಕ್ಷಣೆ ಮಾಡ್ತಾನ, ಫಲ ಕೊಡ್ತಾನ ಅನ್ನೋದಕ್ಕೆ ಇವು ಕೆಲವೊಂದು ಉದಾಹರಣೆಗಳು ನೋಡಿದ್ರೆ ಗೊತ್ತಾಗ್ತದೆ. ಇಂಥ ಬೇಸಿಗೆ ಕಾಲದಲ್ಲಿ ಅಂಥ ಚಂದ ಬೆಳೆದಾವ. ಅವನಿಗೆ ವಿಶ್ವಾಸದಿಂದ ಹಾಕಿನೇನತ, ಭೂಮಿ ಮೇಲೆ ವಿಶ್ವಾಸ ಆದ. ಪರಮಾತ್ಮ ಕೊಡೋನಾದ್ರೆ ಈ ಕಲ್ಲಿನಲ್ಲೂ ಕೊಡಬಹುದು, ಮಣ್ಣಿನಲ್ಲಿ ಕೊಡಬಹುದು, ಹೊನ್ನಿನಲ್ಲಿ ಕೊಡಬಹುದು. ಎಲ್ಲಾದ್ರೂ ಕೊಡ್ತಾನ ಅವನು ಅಂತ. ಯಾಕಂದ್ರೆ ಎಲ್ಲ ಅವನದೇ ಆದ, ಕೊಡೋನು ಅವನೇ ಅನ್ನೋ ಭಾವ ಇದಕ್ಕಾಗಿ ಮಲೆನಾಡಿನಲ್ಲಿ ಮಾಡಲಾರದ ಕೆಲಸವನ್ನ ಬಯಲು ಸೀಮೆಯಲ್ಲಿ ಮಾಡ್ಯಾನ. ಅದ್ರ ಫಲ ಆ ಭಗವಂತನಿಗೆ ಗೊತ್ತು, ಆ ರೈತನಿಗೆ ಗೊತ್ತು. ಹಾಗೆ ನಮ್ಮ ಪಂಚೀಕೃತ ಅನ್ಯಭೂತಗಳ ಸೇರುವಿಕೆಯಿಂದ ಏನಾಗ್ಯದ, ಪಂಚ ಮಹಾಭೂತ 25 ತತ್ವಗಳಿಂದ ಆಗ್ಯದಲ್ಲ. ಇದ್ರಾಗ ಎಲ್ಲ ತತ್ವಗಳಲ್ಲಿ ಅದಕ್ಕೆ ಅಣು ರೇಣು ತೃಣಕಾಷ್ಟದಲ್ಲಿ ತ್ರಿಣಯ ನೀನು ಇರ್ಪೇನೆಂದು ಮಣೀತಿದ್ದೇನೆಯ ಅಂತ ಒಬ್ರಂದು. ಕಣ ಕಣದಲ್ಲಿ ಕೂಡ ಭಗವಂತನ ರಕ್ತ ಕಣಗಳಾವಲ್ಲ, ಅವು ಜಡ ಚೇತನ. ಅದು ನರಾದ, ಮಾಂಸಾದ, ಮಜ್ಜಾದ ಅನಂತ ರೀತಿ ಅವಲ್ಲ. ಅವು ಜಡ ಚೇತನ, ಜಡ ಅವಲ್ಲ. ಆದರೂ ಕೂಡ ಅಲ್ಲಿ ಭಗವಂತನ ಚೈತನ್ಯ ಇರುವ ಕಾರಣವೇ ಅವೆಲ್ಲ ನಡೀತಾವ. ಪ್ರತಿಯೊಂದು ಕಾರ್ಯ ನಡೆದವಿಲ್ಲ, ಅವನಿಲ್ಲಂದ್ರೆ ನಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ರೀತಿಯಾಗಿ ಅನಂತ ವಿಚಾರಗಳನ್ನ ಹೇಳ್ತಾ ಮುಂದೆ ಜೀವರುಗಳ ಪ್ರಾಣ ಈಶ್ವರನೇ ಪರಮಾತ್ಮ ಎಂಬ ಸತ್ಯವನ್ನ ಅಜ್ಞಾನಿ ಜೀವನು ಮರೆತಿರುತ್ತಾನೆ. ಎಲ್ಲರಿಗೂ ಪ್ರಾಣ ಈಶ್ವರನೇ ಪರಮಾತ್ಮ. ಪ್ರಾಣ ಈಶ್ವರ 2 ಶಬ್ದ. ಪ್ರಾಣ ಈಶ್ವರ ಅಂದ್ರೆ ಮಹಾಪ್ರಾಣ ಅಂತ. ಪ್ರಾಣ ಜಡವಾದದ್ದು ಯಾರ ಕೈಯಲ್ಲಿ ಸಿಕ್ಕಿಲ್ಲ. ಮೊನ್ನೆ ಹೇಳಿ, ಗಾಳಿಯನ್ನ ಗಂಟು ಕಟ್ಟಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ನಿರಾಕಾರದ, ಅಷ್ಟು ಚಂಚಲಾದ. ಆ ಗಾಳಿಯನ್ನ ಗಂಟು ಕಟ್ಟಲಿಕ್ಕೆ, ಬುತ್ತಿ ಕಟ್ಟಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ಯಾರ ಅಧೀನಲ್ಲ. ಒಪ್ಪಿವಿಲ್ಲ. ಹಿಂದೆ 2-3 ದಿನದಿಂದನೇ ಎಲ್ಲರೂ ತಲೆ ಹಾಕಿವಿ, ಒಪ್ಪಲೇಬೇಕಂತ. ಆದ್ರೆ ಈ ಸಂದರ್ಭದಲ್ಲಿ ಅದು ಸುಳ್ಳು ಮಾಡ್ಬೇಕಾಗಿದೆ. ಪ್ರಾಣ ಗಂಟು ಕಟ್ಲಿಕ್ಕೆ ಬರಂಗಿಲ್ಲ, ಹಿಡಿಲಿಕ್ಕೆ ಬರಂಗಿಲ್ಲ. ಅಂದ್ರೆ ಶ್ವಾಸ ಉಚ್ಛ್ವಾಸದಲ್ಲಿ ಹೆಂಗ್ ಹಿಡದಪ್ಪ ನೀನು? ಹಿಡಿತೀವಿಲ್ಲ. ಮತ್ತೆ ನವದ್ವಾರ ಪುರೆ ತೆರೆದ 9 ಬಾಗಿಲಲ್ಲಿ ಯಾವ ಕದ ಇಲ್ಲ, ಮುಚ್ಚೋದಿಲ್ಲ, ಕಿಡಿಕಿಲ್ಲ. ಅದು 21,600 ಸಲ ಹೋಗೋದು ಮತ್ತೆ ಬರೋದು, ಹೋಗೋದು ಬರೋದು ಮಾಡ್ತದಲ್ಲ. ಹೋಗ್ತದ. ನೀನ್ ಯಾವಾಗ ಹಿಡಿತಿದ್ದಿ ಆವಾಗ ಒಳಗೆ ಬರ್ತದ, ಬಿಟ್ಟಾಗ ಹೋಗ್ತದಿಲ್ಲ. ನಿನ್ನ ಆಧೀನ ಆದಂತಿದ್ದು ಇಲ್ಲಂತಿದ್ದು ಅಂದ್ರೆ ಯಾಕ ನಿನ್ನ ಆಧೀನ ಆಗ್ಯದ? ಪರಮಾತ್ಮ ನೀನಿದ್ದಿ, ಅದಕ್ಕೆ ನಿನ್ನ ಅಧೀನ ಅದ. ಇಲ್ಲ ಹಿಂಗಾತಿತ್ತು. ಇಲ್ಲದ್ರೆ ನೋಡು. ಹಾಗೆ ಇದು ಇಲ್ಲಿಗೆ ಸಮಯ ಆದ ಕಾರಣ ಇವತ್ತು ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ ಮಂಗಲವನ್ನ ಹೇಳೋಣ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ.
जय मंगलम नित्य शुभ मंगलम जयतु जगदाचार्य वरनिकर के जय मंगलम नित्य शुभ मंगलम जय मंगलम नित्य शुभ मंगलम ವೇದಮತ ವೃಕ್ಷಗಳ ಛೇದಿಸುತ್ತ ಸ್ತುತಿ ಪ್ರೋಕ್ತ ವಾದ ಪರಮದ್ವೈತ ಗಣಮತವನು ಮೋದದಿಂ ಸ್ಥಾಪಿಸುತ್ತನೇ ದರೆಯನುದ್ಧರಿಸಿರ್ಪ ಆದಿ ಶ್ರೀ ಗುರು ಶಂಕರಾಚಾರ್ಯಗೆ ಜಯ ಮಂಗಲಂ नित्य शुभ मंगलम जय मंगलम नित्य शुभ मंगलम ಬದ್ಧ ವಿಷಯದ ಬಲೆಗೆ ಬಿದ್ದು ಒದ್ದಾಡುತ್ತೀಯ ಬದ್ಧಾತ್ಮರನ್ನು ಕಂಡು ಕರುಣದಿಂದ ಶುದ್ಧಾತ್ಮ ನೀನೆಂದು ಬುದ್ಧಿಗೇರಿಸಿ ಬಿಡದೆ ಉದ್ಧರಿಸಿದಂತ ಶ್ರೀ ಸಿದ್ಧಾರೂಢಗೆ ಜಯ मंगलम नित्य शुभ मंगलम जय मंगलम नित्य शुभ मंगलम ಮಾತಿಗೂ ಮನಸ್ಸಿಗೂ ಚಿನ್ಮಯನು ಗೋಚರಿಸಿ ಮೌನ ವ್ಯಾಖ್ಯಾನದಿಂ ಪ್ರಕಟಿತನೆಂಬಂತೆ ಮೌನದಿಂ ಮಾನವರ ಜನನಾದಿ ಭಯ ಬಿಡಸಿ ಘನಮುಕ್ತಿಯ ನೀವ ಗುರುನಾಥರೂಢಗೆ ಜಯ मंगलम नित्य शुभ मंगलम जय मंगलम नित्य शुभ मंगलम ಜಡ ದೃಶ್ಯ ಲಕ್ಷಣವೇ ಒಡಲೆರಿಸುವ ಈ ಜಗವು ಕಡುಮಿಥ್ಯ ಬ್ರಹ್ಮ ಒಂದೇ ಸತ್ಯವೋ ನುಡಿಗೆ ಗೋಚರಾದರ ಒಡಲು ನೀನೌದೆಂದು ಬಿಡದೆ ಬೋಧಿಸಿ ಪೊರೆದ ಜಡಿಸಿದ್ದಗೆ जय मंगलम नित्य शुभ मंगलम जय मंगलम नित्य शुभ मंगलम ಶಿವಜೀವರಲಿ ಭೇದ ತವೆ ಪುಡುಕಲಿಲ್ಲೆಂಬ ಸುವೇಕ ಅಳವಡಸಿ ಶ್ರುತಿ ಮತದಲ್ಲಿ ಭವಭಯವ ಕೆಡಸುತ್ತ ಸವೆಯಾದಾನಂದವನು ಜವದಿತ್ತ ಶ್ರೀ ಶಂಕರಾನಂದಗೆ जय मंगलम नित्य शुभ मंगलम जय मंगलम नित्य शुभ मंगलम ಪುಷಿ ಮಾಯೆ ಪುಷಿ ಜೀವ ಪುಷಿಯಾದ ಸಂಸಾರ ಬೆಸಗೆ ನಿನ್ನಲ್ಲಿಲ್ಲ ಎಂದೆಂದಿಗೂ ಅಸಮ ಸುಜ್ಞಾನದಿಂ ಮುಸಕಿದ ಜ್ಞಾನವನು ದೆಸಗಡಿಪ ಬಸವಂತ ದೇಶಿಕನಿಗೆ जय मंगलम नित्य शुभ मंगलम जय मंगलम नित्य शुभ मंगलम ಪರಮ ನಿಜ ಗುಣ ಯೋಗಿ ವಿರಚಿಸಿದ ವೇದಾಂತ ಸುರಸ ಸಾಹಿತ್ಯಯುತ ಷಟ್ಶಾಸ್ತ್ರಕ್ಕೆ ಪರಿಕಿಸುತ್ತ ಟೀಕೆ ತಾತ್ಪರ್ಯವನ್ನು ಬರೆದಿಳೆಯ ನರರನ್ನು ಉದ್ಧರಿಸಿರ್ಪ ಶಿವಪುತ್ರ ಸ್ವಾಮಿಗೆ जय मंगलम नित्य शुभ मंगलम जय मंगलम नित्य शुभ मंगलम हर ओम चैतन्यं शाश्वतं शान्तं व्योमातीतं निरञ्जनं आलबिन्दुकलातीतं तस्मै श्री गुरवे नमः जगद्गुरु सिद्धारूढ़ महाराज की जय श्री सद्गुरु शिवपुत्र स्वामी महाराज की जय श्री सद्गुरु बसवानंद स्वामी महाराज की जय श्री सद्गुरु अभिनव महाराज की जय सकल साधु संत महाराज की जय जय मंगलम।